ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ. ನಾನಿವತ್ತು ಅಂಜನಾನಗರದಲ್ಲಿರುವಂಥ ಬಸ್ ಸ್ಟಾಪ್ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ. ಅದ್ರ ಪಕ್ಕದಲ್ಲೇ ಒಂದು ಪ್ರಾವಿಷನ್ ಸ್ಟೋರು. ಅದ್ರ ಮೇಲ್ಗಡೆ ನೋಡ್ತಾ ಫಸ್ಟ್ ಫ್ಲೋರಲ್ಲೇ ಒಂದು TJS ಬ್ಯೂಟಿ ಝೋನ್ ಅಂತೇಳಿ ಒಂದು ಪಾರ್ಲರ್ ಇದೆ. ಅಲ್ಲಿಗೆ ಹೋಗಿದ್ದೆ. ನನ್ನ ಅಕ್ಕನ ಮಗಳದು ಹೇರು ತುಂಬಾ ಕರ್ಲಿ ಹೇರ್ ಇತ್ತು, ದಪ್ಪ ಕೂಡ ಇತ್ತು. ಅವಳಿಗೆ ಮೇಂಟೆನೆನ್ಸ್ಗಂತೂ ತುಂಬಾ ಕಷ್ಟ ಆಗ್ತಾ ಇತ್ತು. ಅವಳಿಗೆ ತಲೆ ಬಾಚ್ಕೊಳ್ಳೋವಾಗಲೇ ಆಗಲಿ ಅಥವಾ ಸ್ನಾನ ಮಾಡಬೇಕಿದ್ರೆ ತಲೆನ ಉಜ್ಕೊಳ್ಳೋದಕ್ಕೆ ಎಲ್ಲ ಹಿಂಸೆ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಅವಳಿಗೆ ತುಂಬ ದಿನದಿಂದ ನಾವು ಸ್ಮೂತ್ನಿಂಗ್ ಅಥವಾ ಸ್ಟ್ರೈಟ್ನಿಂಗ್ ಮಾಡಿಸ್ಬೇಕು ಅಂತಾನೆ ಅನ್ಕೊಳ್ತಾ ಇದ್ದೆ. ನಾನು ಎಲ್ಲ ಪಾರ್ಲರಲ್ಲಿ ಕೂಡ ವಿಚಾರಿಸ್ಕೊಳ್ತಾ ಇದ್ದೆ. ಸ್ವಲ್ಪ ಕಡಿಮೆ ಬಜೆಟಲ್ಲಿ ಸಿಕ್ಕಿದ್ರೆ ನಮಗೆ ಒಳ್ಳೇದಲ್ವಾ ಅಂತ ಹೇಳ್ಬಿಟ್ಟು ನಾನು ಕೇಳಿದವ್ರ ಹತ್ರ ಎಲ್ಲ ಒಂದು 10,000 15,000 ಒಳಗಡೆ ಆಗುತ್ತೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ರು. ಇಷ್ಟು ಪೀರಿಯಡ್ಸ್ ಒಳಗಡೆ ಅದು ಇದಾಗುತ್ತೆ ಅಂತ ಹೇಳ್ಬಿಟ್ಟು, ಅಂದರೆ ನಾವು ಸ್ಟ್ರೈಟ್ನಿಂಗ್ ಮಾಡಿಸಿರೋದು ಹೋಗ್ಬಿಡುತ್ತೆ ಅಂತಲೂ ಕೂಡ ಹೇಳಿದ್ರು. ಕೆಲವರು ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗ್ ಆಗುತ್ತೆ ಅಂತಲೂ ಕೆಲವರು ಹೇಳ್ತಿದ್ರು. ಅದು ಕನ್ಫ್ಯೂಸನಲ್ಲಿ ನನಗೆ ಮಾಡಿಸೋದಾ ಬೇಡವಾ ಅಂತಲೇ ಸುಮ್ಮನೆ ಇದ್ದೆ. ಆದರೆ ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ನೋಡ್ತಾ ಇದ್ದಾಗ ಈ ಪಾರ್ಲರ್ ಬಗ್ಗೆ ನನಗೆ ತಿಳಿತು. ನೆಕ್ಸ್ಟು ನಾನು ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ಎಷ್ಟಾಗುತ್ತೆ ಸರ್, ಹಿಂಗೆ ಸ್ಮೂತ್ನಿಂಗ್ ಮಾಡ್ಸೋಕ್ಕೆ ಬರ್ತಿದ್ದೀವಿ ಅಂತ ಕೇಳಿದ್ದಕ್ಕೆ 3.5 ಆಗುತ್ತೆ ಅಂತ ಹೇಳಿದರು. ನೆಕ್ಸ್ಟ್ ನಾನು ಲೊಕೇಶನ್ ಎಲ್ಲ ಕಳಿಸ್ಕೊಂಡು ಶಾಪ್ಗೆ ಹೋದ್ವಿ. ಶಾಪ್ಗೆ ಹೋದಾಗ ಮೇಡಮ್ ಜೊತೆ ಮಾತಾಡಿದಾಗ ಮೇಡಮು ಕೆರಾಟಿನ್ ಟ್ರೀಟ್ಮೆಂಟ್ ಹಾಗೆ ಬೊಟೆಕ್ಸ್ ಟ್ರೀಟ್ಮೆಂಟ್ ಅಂತ ಬರುತ್ತೆ, ಎರಡರಲ್ಲಿ ಯಾವುದು ಬೇಕು ನಿಮಗೆ ಅಂತೆಲ್ಲ ಕೇಳಿದ್ರು. ನಮಗೆ ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗ್ ಬೇಕು ಮ್ಯಾಮ್ ಅಂತ ಹೇಳಿದ್ದಕ್ಕೆ, ಹಂಗಿದ್ರೆ ಎರಡು ಕೂಡ ಮಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಹೇರು ಲಾಂಗ್ ಲಾಸ್ಟಿಂಗ್ ಇರುತ್ತೆ ಅಂತ ಹೇಳಿಬಿಟ್ಟು ನಮಗೆ ಸಜೆಸ್ಟ್ ಮಾಡಿದ್ರು ಅಂತೇಳಿ ನಾವು ಈ ಕೆರಾಟಿನ್ ಟ್ರೀಟ್ಮೆಂಟ್ ಆ್ಯಂಡ್ ಬೊಟೆಕ್ಸ್ ಟ್ರೀಟ್ಮೆಂಟೇ ತಗೊಳ್ಳೋಣ ಅಂಥೇಳಿ ಬಿಲ್ ಪೇ ಮಾಡಿದ್ವಿ. 5,500 ರೂಪಾಯಿನ ಪೇ ಮಾಡಿದ್ವಿ. ಇದಕ್ಕೆ 2,000, ಇದಕ್ಕೆ 3,500 ಅನ್ನೋ ರೀತಿ ಪೇ ಮಾಡಿದ್ವಿ. ಅದಾದಮೇಲೆ ಇವರು ಸ್ಟಾರ್ಟ್ ಮಾಡಿಕೊಂಡ್ರು. ಆದರೂ ಈ ಸ್ಮೂತ್ನಿಂಗ್ಗೆ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಪಾರ್ಲರ್ಗೆ ಹೋಗ್ತೀನಿ ಅಂತ ಅಂದರೆ ಯಾವುದೂ ಕೆಲಸನ ಇಟ್ಕೊಂಡು ಹೋಗೋದು ಬೇಡ. ಹಾಗೆಯೇ ಮಕ್ಕಳನ್ನಂತೂ ಕರ್ಕೊಂಡು ಹೋಗೋದೇ ಬೇಡ ಫಸ್ಟ್ ಆಫ್ ಆಲು. ಹಾಗೆಯೇ ಬೇಗನೆ ಬೆಳಿಗ್ಗೆನೇ ಹೋದರೆ ಬೆಟರ್ ಅಂತ ಅಂದ್ಕೊಳ್ತೀನಿ. ನಾನು ಹೋಗಿದ್ದು ನೋಡಿದ್ರೆ ಮಧ್ಯಾಹ್ನ ಹೋಗ್ಬಿಟ್ವಿ, ಗೊತ್ತಾಗಲಿಲ್ಲ ನಮ್ಗೆ ಇಷ್ಟೊತ್ತಾಗುತ್ತೆ ಅಂದರೆ. ಒಂದು 10 ಆದರೂ ಆಗ್ಬೋದು ನೈಟು. ಅಷ್ಟರೊಳಗಲ್ವ ಬಂದರೆ ಆಯಿತು, ಮನೇಲೇನು ಕೆಲಸ ಇಲ್ವಲ್ಲ ಅಂತ ಹೇಳಿ ಹೋದ್ವಿ. ಬಟ್ ಇವಳ್ದು ನನ್ನ ಅಕ್ಕನ ಮಗಳದು ಹೇರು ತುಂಬ ದಪ್ಪ ಇದ್ದಿದ್ದರಿಂದ ಹಾಗೆ ಕರ್ಲಿ ಇದ್ದಿದ್ದರಿಂದ ಅವಳಿಗೆ ತುಂಬಾ ಕಷ್ಟ ಆಯಿತು ಮಾಡೋದಕ್ಕೆ. ಅವ್ರಿಗೆ ತುಂಬ ಅಚ್ಚುಕಟ್ಟಾಗೆ ಮಾಡಿದ್ರು, ಮಾತ್ರ ಅವರು ತುಂಬ ಶ್ರಮಪಟ್ಟರು ಅಂತಲೇ ಹೇಳ್ಬೋದು. ಮೊದಲನೇ ಸ್ಟೆಪ್ಗೆ ನಾವು ಹೋದ ಕೂಡಲೇ ಹೇರ್ನ ವಾಶ್ ಮಾಡಿ ಕಂಡೀಷ್ನರ್ ಎಲ್ಲ ಹಾಕಿ ವಾಶ್ ಮಾಡ್ತಾರೆ. ನೆಕ್ಸ್ಟು ಡ್ರೈ ಮಾಡಿ ಬೋಟೆಕ್ಸ್ ಕ್ರೀಮ್ ಅಂತ ಬರುತ್ತೆ ಅದನ್ನು ಹಚ್ತಾರೆ. ಹಚ್ಚಿ 1 ಅವರ್ ಬಿಟ್ಬಿಡ್ತಾರೆ. ಹಾಗೇ ಇರಬೇಕು ಹೇರು, ಅದು ನೆನಿಬೇಕು ಆ ಕ್ರೀಮಲ್ಲಿ, ಆಗಿಬಿಡ್ತಾರೆ ಸ್ಟ್ರೈಟ್ನಿಂಗ್ ಬರಬೇಕು ಅಂತ ಹೇಳ್ಬಿಟ್ಟು. ಅದಾದ ನಂತರ 1 ಅವರ್ ಬಿಟ್ಟು ನೆಕ್ಸ್ಟು ಸ್ಟ್ರೈಟ್ನಿಂಗ್ ಮಾಡ್ತಾರೆ. ಸ್ಟ್ರೈಟ್ನಿಂಗ್ ಮಷೀನಲ್ಲಿ ಒಂದು 5-6 ಸಲಿನೇ ಒಂದು ಸಲ ಹೇರ್ನ ಚಿಕ್ಕದಾಗೆ ತೆಕ್ಕೊಂಡ್ಮೇಲೆ ಅದನ್ನು ಒಂದು 5-6 ಸಲಿನೇ ಅವರು ಸ್ಟ್ರೈಟ್ನಿಂಗ್ ಮಾಡ್ತಾ ಬರ್ತಾರೆ. ಅದಾದ ನಂತರ ಎಲ್ಲ ಕೂದಲು ಕೂಡ ಅದೇ ರೀತಿ ಮಾಡ್ಕೊಂಡು ಬಂದು ನೆಕ್ಸ್ಟು ಅದನ್ನು ವಾಶ್ ಮಾಡ್ತಾರೆ. ಆವಾಗಲೂ ಕೂಡ ಕಂಡೀಷ್ನರ್ ಎಲ್ಲ ಹಾಕಿ ವಾಶ್ ಮಾಡಿ ನೆಕ್ಸ್ಟು ಹೇರ್ನ ಡ್ರೈ ಮಾಡಿ, ಇನ್ನು ಕೆಳಗಡೆ ಕೂದಲಲ್ಲಿ ಏನಾದ್ರೂ ಹೇರ್ ಏನಾದರೂ ಸ್ವಲ್ಪ ಉದ್ದ ತುಂಡ ಇತ್ತು ಅಂದರೆ ಅದನ್ನು ಕಟ್ ಮಾಡಿ ಅಲ್ಲಿಗೆ ಕಂಪ್ಲೀಟ್ ಮಾಡ್ತಾರೆ. ಇಷ್ಟೆಲ್ಲ ಪ್ರೊಸೀಜರು ಹೇಳೋದಕ್ಕೆ ಇಷ್ಟು ಈಸಿ ಅನಿಸಿದೆ, ಆದರೆ ಅಲ್ಲಿ ಪ್ರೊಸೀಜರು ನೋಡಿದ್ರೆ 1 ಅವರ್ 2 ಅವರ್ ಕೂತು ಕಾಯಬೇಕಲ್ಲ, ತುಂಬ ಪೇಷನ್ಸ್ ಇರಬೇಕು. ಇವಳು ಕೂಡ ಅಕ್ಕನ ಮಗಳು ಕೂಡ ಒಂದು ಸಲ ಹತ್ತೇ ಬಿಟ್ಲು, ನಂಗೆ ಕೂತ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಆಮೇಲೆ ಹಾಗೇ ಸ್ಟ್ರೈಟ್ನಿಂಗ್ ಮಾಡ್ಬೇಕಾದ್ರೆ ಒಂದೊಂದು ಸಲ ತಾಕಿದಾಗ ತಲೆ ಹತ್ರ ಎಲ್ಲ ನೋವ್ತಿದೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ಲು. ಕೊನೆಗಂತೂ ತುಂಬಾ ಖುಷಿ ಆದ್ಲು. ನೋಡ್ತಾ ಇರ್ಬೋದು ಕೊನೆಯಲ್ಲಿ ಯಾವ ಥರ ಬಂದಿದೆ ಅವಳು ಹೇರು ಅಂತ ಹೇಳ್ಬಿಟ್ಟು. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನಾನು ಫೋನ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ, ನೀವು ಕೂಡ ಹೋಗ್ಬೋದು. 80 ಬಾರಿ ಸ್ನಾನ ಮಾಡಿದ್ರೆ ಮಾಮೂಲಿ ಮೊದಲು ಹೇಗಿತ್ತು ಕೂದಲು ಅದೇ ರೀತಿ ಶೇಪ್ಗೆ ಬರುತ್ತೆ ಅಂತ ಹೇಳಿದ್ದಾರೆ. ನೋಡಬೇಕು ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು 1,500 ರೂಪಾಯಿನ ಚಾರ್ಜ್ ಮಾಡಿದ್ರು. ಶಾಂಪು, ಸೆರಮು ಹಾಗೆ ಕಂಡೀಷ್ನರ್ನ ತೊಗೊಂಡು ಬಂದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಮತ್ತು ಕಮೆಂಟ್ ಹಾಕಿ. ಥ್ಯಾಂಕ್ ಯು.